ಹಿಂದೂ ಮುಸ್ಲಿಂ ಅಂತ ಹೇಳ್ತೀವಲ್ವಾ, ಎಷ್ಟೆಲ್ಲ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಂದೂ ದೇವಸ್ಥಾನಗಳಿದೆ ಗೊತ್ತಾ? ನಾಡಿದ್ದು ನರೇಂದ್ರ ಮೋದಿಯವರು ಫೆಬ್ರವರಿ 9ರಿಂದ 12ರವರೆಗೆ ಪಶ್ಚಿಮ ಏಷ್ಯಾ ಪ್ರವಾಸದಲ್ಲಿದ್ದಾರೆ. ಅಬುದಾಬಿಯಲ್ಲಿ ಮೊದಲ ಹಿಂದೂ ದೇವಸ್ಥಾನದ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡಲಿದ್ದಾರೆ. ಫೆಬ್ರವರಿ 9ರಿಂದ 12ರವರೆಗೆ ಪಶ್ಚಿಮ ಏಷ್ಯಾ ಪ್ರವಾಸದಲ್ಲಿರುವ ಮೋದಿ ಪ್ಯಾಲೆಸ್ತೇನ್, UAE, ಪ್ಯಾಲೆಸ್ತೇನ್ಗೂ ಭೇಟಿ ಕೊಡ್ತಾ ಇದ್ದಾರೆ. UAE ಮತ್ತು ಒಮನ್ಗೆ ಭೇಟಿ ನೀಡಲಿದ್ದು ಈ ಸಂದರ್ಭ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಸ್ತುತ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಕೇವಲ ಒಂದೇ ಒಂದು ಹಿಂದೂ ದೇವಸ್ಥಾನವಿದೆ. ದುಬೈನಲ್ಲಿ ಆ ದೇವಸ್ಥಾನ ಇದ್ದು ಇದೀಗ ಅಬುದಾಬಿಯಲ್ಲೂ ಕೂಡ ಹಿಂದೂ ದೇವಸ್ಥಾನ ತಲೆ ಎತ್ತಿದೆ. ಹೆಂಗಾಯ್ತು ಇದು ಅಂತೇಳಿ ನೋಡಿ. ಮುಸ್ಲಿಂ ದೇಶದಲ್ಲಿರುವಂಥ ನೋಡಿ ಇದೇ ದೇವಸ್ಥಾನ, ಫುಲ್ ಫ್ರೇಮ್ ತಗೊಳ್ಳಿಬೇಕಿದ್ರೆ ನೋಡಿ. ದುಬೈನಲ್ಲಿ 2 ದೇವಸ್ಥಾನ ಇದೆ, ಈಗ ಇನ್ನೊಂದು ದೇವಸ್ಥಾನ ಅಬುದಾಬಿಯಲ್ಲಿ. ಇದು 14 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿದೆ. 7 ಅಂತಸ್ತಿದೆಯಂತೆ ನೋಡಿ ಹೆಂಗಿದೆ. ಇದು ಕೂಡ ಒಂದು ರೀತಿಯಲ್ಲಿ ರಾಮ ಮಂದಿರ ಥರನೇ ಇದೆ. ಮುಸ್ಲಿಂ ರಾಷ್ಟ್ರ ನೋಡಿ, ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಅವರವರ ಧಾರ್ಮಿಕ ನಂಬಿಕೆ ಅವರವರಿಗೆ. ನೋಡಿ, ಇದು ಅಬುದಾಬಿಯಲ್ಲಿರುವಂಥ ಹಿಂದೂ ದೇವಸ್ಥಾನ, ಉದ್ಘಾಟನೆ ಮಾಡೋದು ನರೇಂದ್ರ ಮೋದಿ ಅವರೇ. ಯಾಕಿದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಅವರವರ ಶ್ರದ್ಧಾ ಕೇಂದ್ರ ಖಂಡಿತವಾಗಲೂ ಅವರವರ ಶ್ರದ್ಧಾ ಕೇಂದ್ರ. ಇದು ಅಯೋಧ್ಯೆ, ಇದು ಅಬುದಾಬಿಯ ಹಿಂದೂ ದೇವಸ್ಥಾನ. ಇಲ್ಲಿ ಸ್ವಾಮಿನಾರಾಯಣ ಇರ್ತಾನೆ. ಅಬುದಾಬಿಯ ಹಿಂದೂ ದೇಗುಲ, ರಾಮ ಮಂದಿರದ ಅಯೋಧ್ಯೆ. ಮುಸ್ಲಿಂ ರಾಷ್ಟ್ರದಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಅವರವರ ಧಾರ್ಮಿಕ ನಂಬಿಕೆಗಳು ಅವರವರಿಗೆ. ಈಗಲೂ ಕೂಡ ಅಯೋಧ್ಯೆ, ಕಾಶಿ, ಮಥುರಾ ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾಗಿತ್ತು. ಅದರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ಕಾರಣಕ್ಕಾಗಿ ವಾಪಸ್ ಕೊಡಬೇಕು ಅನ್ನೋಂಥ ಹೋರಾಟವಾಯಿತೇ ವಿನಃ ಮತ್ತೊಬ್ಬರನ್ನು ಅವಹೇಳನ ಮಾಡಬೇಕು ಅಂತಲ್ಲ. ಬನ್ನಿ, ಅಬುದಾಬಿ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ ಅಬುದಾಬಿ ಹೆಂಗಿದೆ ಅಂತೇಳಿ. 2015 ಮೋದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿ ವೇಳೆ ದೇವಸ್ಥಾನಕ್ಕೆ ಅನುಮತಿಯನ್ನು ಕೇಳ್ತಾರೆ. ದೇವಸ್ಥಾನಕ್ಕೆ ಅನುಮತಿ ಸಿಗುತ್ತೆ. ಅಂದರೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ನರೇಂದ್ರ ಮೋದಿಯವರು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಅಬುದಾಬಿ ದುಬೈ ಹೆದ್ದಾರಿಯ ಬಳಿ ಈ ದೇವಸ್ಥಾನ ನಿರ್ಮಾಣವಾಗುತ್ತೆ. 14 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿದೆ. 7 ಅಂತಸ್ತಿನ ದೇಗುಲ, 1, 2, 3, 4, 5, 6, 7 ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಅದು ಆ ಥರ ಇದೆ ಕೆಳಗಡೆಯಿಂದ ಮೇಲಕ್ಕೆ ತನಕ. ಆಮೇಲೆ ದೇಗುಲಕ್ಕೆ ಬೇಕಾದಂಥ ಕಲ್ಲುಗಳನ್ನು ಕೆತ್ತಿದ್ದು ಭಾರತೀಯ ಶಿಲ್ಪಿಗಳು. ಅದರ ಎಕ್ಸ್ಪರ್ಟ್ ಅವರು. ನಮ್ಮ ದೇವಸ್ಥಾನ ಹೇಗಿರಬೇಕು ಅಂತೇಳಿ ಸ್ವಾಮಿನಾರಾಯಣ ಮತ್ತು ವಿವಿಧ ದೇವರುಗಳ ಪ್ರತಿಷ್ಠಾಪನೆ ಆಗ್ತದೆ. ಮುಖ್ಯವಾಗಿ ಸ್ವಾಮಿನಾರಾಯಣ ಇರ್ತಾರೆ ಇದರಲ್ಲಿ. ಸ್ವಾಮಿನಾರಾಯಣ ವಿಷ್ಣು ದೇವಸ್ಥಾನ. UAEನಲ್ಲಿ ಯಾಕೆ ಅಂತಂದರೆ 26 ಲಕ್ಷ ಭಾರತೀಯರಿದ್ದಾರೆ. ಅಂದರೆ ಜನಸಂಖ್ಯೆಯ 30ರಷ್ಟು ಭಾರತೀಯರಿದ್ದಾರೆ. ಈಗ ಅಬುದಾಬಿಯಲ್ಲೂ ಕೂಡ ದೇವಸ್ಥಾನ ತಲೆ ಎತ್ತಲಿದೆ. ನರೇಂದ್ರ ಮೋದಿ ಅವರೇ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಾನು ಎರಡನ್ನೂ ತೋರಿಸಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವತ್ತೂ ಕೂಡ ದೇಶದಲ್ಲಿ ಭಾವೈಕ್ಯತೆ ಇರಬೇಕು. ಅವರವರ ಶ್ರದ್ಧಾ ಕೇಂದ್ರಗಳು ಅವರವರಿಗಿರಬೇಕು. ಅದರ ಮೇಲೆ ಅಟ್ಯಾಕ್ಸ್ ಅಲ್ಲದು ಯಾವತ್ತೂ ಆಗಬಾರ್ದು. ಯಾಕಂದರೆ ಭಾರತ ಎಲ್ಲ ಧರ್ಮೀಯರಿಗೂ ಕೂಡ ಇಲ್ಲಿ ನೆಲೆಸೋದಕ್ಕೆ ಅವಕಾಶ ಕೊಟ್ಟಂಥ ದೇಶ. ಚಾರ್ವಾಕ ಎಲ್ಲ ಮಹನೀಯರು ಕೂಡ ಈ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವರು. ಚಾರ್ವಾಕ ಒಬ್ಬ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವನಲ್ಲ. ಅವನು ಹೇಳ್ತಾನೆ, ಏನೋ ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಅಂತ ಹೇಳ್ತಾರೆ. ಆಗ ಅವರನ್ನು ಭಾಳ ಟೀಕೆಗೆ ಒಳಗಾಗುತ್ತೆ. ಆದರೆ ಚಾರ್ವಾಕನ ದಾರ್ಶನಿಕ ಅಂತ ಕರೀತಾರೆ. ಯಾಕೆಂದರೆ ಇವತ್ತೆಲ್ಲರೂ ಕೂಡ ಸಾಲ ಮಾಡಿದವನು ಯಾರಿದ್ದಾನೆ? ಒಂದು ಬೈಕ್ ತೊಗೊಳ್ಬೇಕಾದ್ರೆ ಸಾಲ, ಮನೆ ಕಟ್ಟಬೇಕಂದ್ರೆ ಸಾಲ. ಸೊ ಹಾಗಾಗಿ ಸಾಲ ಅವತ್ತು ಅವರು ಹೇಳಿದಂಥ ಮಾತು, ದಾರ್ಶನಿಕ ಹೇಳಿದಂಥ ಮಾತು ಇವತ್ತು ಅದು ಮುನ್ನೆಲೆಗೆ ಬರ್ತಾ ಇದೆಯಲ್ವಾ. ಎಲ್ಲರೂ ಸಾಲ ಮಾಡ್ತಾ ಇದ್ದಾರೆ. ಆದರೆ ಸಾಲ ಅಂತಂದರೆ ಕದಿಬೇಡ ಅಂತ, ಸಾಲ ವಾಪಸ್ ಕೊಡು, ಸಾಲ ಮಾಡಿ ತುಪ್ಪ ತಿನ್ನು, ಕದ್ದು ತುಪ್ಪ ತಿನ್ನು ಅಂತ ಹೇಳಿಲ್ಲ ಚಾರ್ವಾಕರು ಕೂಡ. ಇದು ಭಾರತದ ತತ್ವಶಾಸ್ತ್ರ.